ಇದು ಡೋಕ್ಲಾ ಅಂತೂ ಅಲ್ಲ. ನನ್ನ ನೇಬರ್ಸ್ಗೆ ಇದನ್ನ ಶೇರ್ ಮಾಡಿದಾಗ ಇದು ಡೋಕ್ಲಾನ ಅಂತ ಕೇಳಿದೆ ಜಾಸ್ತಿ. ಇದು ಉತ್ತರ ಕರ್ನಾಟಕ ಸಾಂಪ್ರದಾಯಿಕ ಸೈಡ್ ಡಿಶ್ ರೆಸಿಪಿ. ಇಟ್ಸ್ ನಾಟ್ ಡೋಕ್ಲಾ, ಇಟ್ಸ್ ಓನ್ಲಿ ಲುಕ್ಸ್ ಲೈಕ್ ಡೋಕ್ಲಾ. ಇದನ್ನ ಜುಣ್ಕದ ವಡಿ, ಕೊರದ ಹಿಟ್ಟಿನ ಪಲ್ಯ ಅಂತಾನೂ ಕರೀತಾರೆ. ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ. 1 ಕಪ್ ಕಡಲೆ ಹಿಟ್ಟು ಬೇಕಾಗತ್ತೆ. ನಂತರ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಲ್ಲುಪ್ಪು, ಜೀರಿಗೆನ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿ ಪೇಸ್ಟು, ಅರಿಶಿಣದ ಪುಡಿ, ಉಪ್ಪು ಅದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಹುಣಸೆ ರಸ, ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ 1 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು, ಕುದಿಯೋದಕ್ಕೆ ಶುರುವಾದ ನಂತರ ಉರಿನ ತುಂಬ ಕಡಿಮೆ ಇಟ್ಕೊಂಡು ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಅದೆಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ಗಂಟಿದ್ರೂ ಕೂಡ ತೊಂದರೆ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಗಂಟು ಜುಣ್ಕ ಅಂತಲೇ ಮಾಡ್ತಾರೆ. ಈಗ ನೋಡಿ, ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಚೂರು ತಳ ಹಿಡಿದ್ರೆ ಅದನ್ನು ಆಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಗೆ ಸೇರಿಸಿ ಫ್ಲ್ಯಾಟ್ ಮಾಡಿ ಹುರಿದಿರೋ ಎಳ್ಳು, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಸೆಟ್ ಆದಮೇಲೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿದ್ರೆ ಆಯಿತು.